ಟಿವಿನೇ ಹಿಂಗೆ ತಗೊಂಡು ಹೋಗ್ತಾವ್ರೆ, ಯಾರಾದ್ರೂ ಹಂಗೆ ಸಿಂಕ್ ಮಾಡ್ಕೊಂಬಿಟ್ರೆ ಹಿಂದೆಯಿಂದ. ಒಂದಿನ ನಾನು ಮತ್ತೆ ಗಾರ್ಡನ್ ಹಿಂಗೆ ಏನಕ್ಕೋ ಏನೋ ತಿನ್ನಿಸ್ತಾ ಇದ್ವಿ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು 30th ಇವತ್ತು. ಸೊ ಡೇಟು ಬರ್ತಾಗ್ಬಿಟ್ಟಿದ್ದೀನಿ. 31st ಪ್ಲ್ಯಾನ್ ಏನೇನು ನಿಮ್ಮೆಲ್ರದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಅದ್ರ ಜೊತೆಗೆ ಈ ಇಡೀ ವರ್ಷ ಏನು ಪ್ರೆಷರ್ ತೊಗೊಂಡ್ವಿ, ಯಾವುದೇ ಥರದ ಸ್ಟ್ರೆಸ್ ಆಗಿರ್ಬೋದು, ಯಾವುದೇ ಥರದ ಪ್ರೆಷರ್ ಆಗಿರ್ಬೋದು, ಅವೆಲ್ಲ ಒಂದು ಕಡೆ ಆದರೆ ನಾಳೆ 31st 0 ಪ್ಲ್ಯಾನ್ಸಲ್ಲಿ ಓಡ್ತಾ ಇದೆಯಲ್ಲ ನಮ್ಮದು ಅನ್ನೋ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ, ಡಾಮಿನೇಟ್ ಮಾಡ್ತಾಯಿದೆ ಈ ವರ್ಷದ ಕಂಪ್ಲೀಟ್ ಪ್ರೆಷರ್ನ. ಸೊ ನನ್ನಂತೂ ಸದ್ಯಕ್ಕೆ ಪ್ಲ್ಯಾನ್ ಏನೂ ಇಲ್ಲ, 0 ಪ್ಲ್ಯಾನ್ಸಲ್ಲೇ ಓಡ್ತಾ ಇರೋದು. ಸೊ ನಿಮ್ಮದೆಲ್ಲ ಏನು ಪ್ಲ್ಯಾನ್ಸ್ ಇದೆ 31st? ಮೋಸ್ಟ್ಲಿ 31st ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಇವತ್ತು ಅಂದ್ಬಿಟ್ಟು. ಸೊ ಈಗ ಸದ್ಯಕ್ಕೆ ಪಟ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗ್ರೂಮ್ಡಾಗಿ ಟ್ರಿಮ್ಡಾಗಿ ನಾವು ಹೊಸ ವರ್ಷಕ್ಕೆ ಎಂಟ್ರ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಹೇರ್ ಕಟ್ಟು. ಆ್ಯಕ್ಚುಲಿ ಕೂದಲು ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟೈತೆ, ಹೆಂಗೆಂಗೋ ಬೆಳೆದ್ಬಿಟ್ಟೈತೆ. ಅದಾದಮೇಲೆ ಬಿಯರ್ಡು ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀನಿ. ಆಶಿನ ತೊಗೊಂಡೋಗೋಣ ಇವತ್ತು. ಆಶಿನೂ ಇರ್ತಿ ತುಂಬ ದಿನ ಆಯಿತು. ಒಂದು ಸ್ಪಿನ್ ಹಾಕ್ಕೊಂಬಂದರೆ ಒಂದು ಶಾರ್ಟಾಗಿ ವಾಮಪ್ ಆದಂಗೆ ಆಗುತ್ತೆ ನಮ್ಮ ಆಶಿಗೆ. ಇಲ್ಲಿರೋ ಲೈಟಿಂಗ್ ಏನೋ ಗೊತ್ತಿಲ್ಲ, ಒಂದು ಲೆವೆಲಿಗೆ ಸ್ಮಾರ್ಟಾಗಿ ಕಾಣ್ತಾ ಇದ್ದೀನಿ ನಾನು. ಕಳ್ಪೂರ್ ನೋಡಿ ಎಷ್ಟು ಬಂದಿದೆ ಅಂತ, ಇಷ್ಟು ಕೂಡ. ಸೊ ಗೈಸ್ ನೋಡ್ರಿ, ಇವತ್ತಿನ ನಮ್ಮ ಫೈನಲ್ ಲುಕ್ಕು. ನಿದ್ದೆನೇ ಬಂದ್ಬಿಡ್ತು ಗುರು ನನಗೆ, ಯಾಕೋ ಗೊತ್ತಿಲ್ಲ ಅಲ್ಲ. ಆ್ಯಕ್ಚುಲಿ ರಾತ್ರಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ನಿದ್ದೆ, ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಇಲ್ಲಿ ಕುತ್ಕೊಂಡು ಒಂದೇ ಪೊಸಿಷನಲ್ಲಿ. ಬಟ್ ಓಕೆ, ಮನೆಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ನನಗೆ ಅಡುಗೆ ಮಾಡಿಕೊಡ್ತಾಯಿದ್ದಾರೆ, ಆಮ್ಲೆಟ್ ಮಾಡ್ತಾಯಿದ್ದಾರೆ. ಯಾಕೋ ಒಂದು ಸ್ವಲ್ಪ ಬಾಯಿ ಚಪ್ಪಲ ಏನಾದರೂ ಬೇಕು ಅಂತ ಅನಿಸುತ್ತೆ, ಅದಕ್ಕೆ ಆಮ್ಲೆಟೇ ಜೈ, ಹೆಲ್ದಿಯಾಗಿ ತಿನ್ನೋಣ. ಹೊಸ ವರ್ಷದ ರೆಸಲ್ಯೂಷನ್ ಅನ್ನೋದಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಜಂಕು ಎಲ್ಲ ಕಡಿಮೆ ಮಾಡೋದು ಅಂತ ಅಂದ್ಕೊಂಡು ಆಮ್ಲೆಟು ಪ್ರಿಪೇರ್ ಆಗ್ತಾಯಿದೆ. ಬಂದ ತಕ್ಷಣ ರೆಡಿಯಾಗಿ ಪಟ್ ಅಂತ ಊಟ ಮಾಡೋದು. ಸ್ನಾನನೂ ಮಾಡಿಲ್ಲ ಇನ್ನು, ಫಸ್ಟ್ ಹೊಟ್ಟೆ ಪಾಡಿದೆ. ನಮ್ಮ ಮಮ್ಮಿ ಓಡಾಡೋಕ್ಕೆ ಬಿಡಲ್ಲ, ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಬಂದ್ರೆ ಕೂದಲೆಲ್ಲ ಕಡೆ ಉದುರಿಸ್ತೀಯ ಅಂದ್ಬಿಟ್ಟು. ಬಟ್ ಇವತ್ತು ನಾನು ಓಡಾಡ್ಕೊಂಡ್ಬಂದಿದ್ದೀನಿ. ಏನಿಲ್ಲ, ಊಟ ಮಾಡ್ಬಿಟ್ಟು ಸ್ನಾನ ಮಾಡಬೇಕು. ಹಸು ಎಷ್ಟಮ್ಮ 2 ಗಂಟೆ ಆಗ್ತಿದೆಯಮ್ಮ ಟೈಮು. ಅಲ್ಲ, ಅಷ್ಟು ಲೇಟ್ ಆಯಿತು ಗೈಸ್, ಏನು ಮಾಡೋದು, ಅಷ್ಟೊಂದು ಜನ ಇದ್ರು ಇವತ್ತು. ನಾನು ಬೆಳಗ್ಗೆನೇ ಹೋಗಿರೋ ಚೆನ್ನಾಗಿರೋದು, ಲೇಟ್ ಆಗೋದೆ, ಲೇಟ್ ಆಯಿತು. ಗೈಸ್ ಸ್ನಾನ ಗಿನೆಲ್ಲ ಮಾಡಿಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಲಾಸ್ಟ್ ಇಯರು ಇದೇ ಮಂತಲ್ಲಿ, ಓಕೆನಾ. ಸೊ ನಾನು ವಿಕಾಸಣ್ಣ, ಅಭಿಬ್ರೋ ಎಲ್ಲರೂ ನಮ್ಮ ತೋಟದ ಮನೆಗೆ ಹೋಗಿದ್ವಿ, ಪಾರ್ಟಿ ಮಾಡಿದ್ವಿ, ನಾವೇ ಅಡುಗೆ ಎಲ್ಲ ಮಾಡ್ಕೊಂಡಿದ್ವಿ. ಅವಾಗ ನೋಡಿರ್ಬೋದು ಒಂದು ಗ್ರಿಲ್ ಮಿಷಿನ್ ಇತ್ತು ನಮ್ಮದು. ಸೊ ಅದೇ ಈ ಮಿಷಿನ್ನು, ಅದು ಅವಾಗಿಂದ ನಮ್ಮ ಕಾರೇ ತೊಗೊಂಡೋಗಿದ್ವಿ ಅಂದ್ಬಿಟ್ಟು. ಅದಾದಮೇಲೆ ನಾನು ಮಾಡ್ತೀನಿ ಒಂದು ರೌಂಡು ಅಂತ ಅಂದ್ಬಿಟ್ಟೇನೋ ಉಳಿಸ್ಕೊಂಡಿದ್ದೆ ಇಲ್ಲೇ. ಅದಾದಮೇಲೆ ಅವ್ರಿಗೂ ಬೇಕಿರಲಿಲ್ಲ, ನಾನು ವಾಪಸ್ ಕೊಡೋಕೆ ಹೋಗಿರಲಿಲ್ಲ. ಸೊ ಇವಾಗ ನ್ಯೂ ಇಯರ್ ಬೇರೆ ಬರ್ತಿದ್ಯಲ್ಲ, ಸೊ ಅವ್ರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಕಾಸಣ್ಣ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ವಿಕಾಸಣ್ಣಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಕೊಬ್ಬರಿ ಎಣ್ಣೆ ಯಾರಿಗಾರು ಬೇಕಾದರೆ ಕೇಳಿ ಅಂತ ಹೇಳಿದ್ದೆ, ನಮ್ಮ ತೋಟದ್ದೇ ಬಿಡಿಸಿದ್ದು. ಅವೆಲ್ಲ ವಿಡಿಯೋ ನೋಡಿರ್ತೀನಿ ಅನ್ಕೋತೀನಿ ಬ್ಲಾಗಲ್ಲಿ. ಸೊ ಇವತ್ತು ಒಂದು ಕಸ್ಟಮರ್ ಬಂದುಬಿಟ್ಟು, ಆ್ಯಕ್ಚುಲಿ ಎಲ್ಲರಿಗೂ ಡನ್ಸೋ ಮಾಡ್ತಾಯಿದ್ದೀನಿ, ನಾನು ಹೋಗಿ ಯಾರಿಗೂ ಕೊಡ್ತಾ ಇಲ್ಲ. ಬಟ್ ವಿಕಾಸ್ ಅಣ್ಣನ ಮನೆ ಹತ್ರನೇ ಒಬ್ರು ಇದ್ದಾರಂತೆ. ಸೊ ಅಲ್ಲೇ ಪಕ್ಕದಲ್ಲೇ ಇರೋದು ಬ್ರೋ ಅಂತ ಅಂದರು. ಸರಿ ಬಿಡಿ ಆಯ್ತು, ಹೆಂಗಿರು ನಾನು ಅಲ್ಲಿಗೆ ಬರ್ತಿದ್ದೀನಿ, ಅಲ್ಲೇ ಬಂದುಬಿಟ್ಟು ನಿಮಗೆ ಕೊಡ್ತೀನಿ ಎಣ್ಣೆನ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಜೊತೆಲಿ ಹೋಗ್ತಾ ಇದ್ದೀನಿ. ಗೈಸ್ ಈ ಇದ್ರದ್ದು ಡ್ರೈವರ್ ಡೋರು ಪಟ 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 ಅಂತ ಓಪನ್ ಆಗ್ತೈತೆ. ಅಣ್ಣ ಕೈಲಿ ಹಿಡ್ಕೊಂಡು ಎಳ್ಕೊಂಡು ಹಾಕೋತಾವ್ರೆ, ಇಲ್ಲ ಕೈಲಿ ಹಿಡ್ಕೋತಾವ್ರೆ. ಸಡನ್ನಾಗಿ ಏನಾರು ಅದು ಓಪನ್ ಆದರೆ ಯಾವ್ದು ಗುರು ಅದು? ಮೋಸ್ಟ್ಲಿ ಅದು ಕ್ಯಾಶ್ ಡೆಪಾಸಿಟ್ ಮಾಡ್ತಾರಲ್ಲ, ಸೊ ಆ ವೆಹಿಕಲ್ಲು ಎಂಥ ಸೆಕ್ಯೂರಿಟಿ ಇರಬೇಕು ಅದಕ್ಕೆ. ನೋಡಿದ್ರೆ ಡ್ರೈವರ್ ಡೋರೇ ಬೀಳ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಮಧ್ಯ ರೋಡಲ್ಲಿ ಓಪನ್ ಆಗ್ತಾ ಇದೆ. ಈ ವರ್ಷ ನ್ಯೂ ಇಯರ್ಗೆ ಏನೂ ಪ್ಲ್ಯಾನ್ಸ್ ಇಲ್ಲ ಅಂತ ಸ್ಟ್ರೆಸ್ ಆಗ್ತಾ ಇದೆ ಅಂತ ಆಗಲೇ ಹೇಳಿದೆ. ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ವರ್ಷ ಕಂಪ್ಲೀಟಾಗಿ ವೇಸ್ಟ್ ಮಾಡಿಕೊಂಡೆ ನಾನು ಅಂತ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಎಷ್ಟು ಚೆನ್ನಾಗಿ ಮಾಡ್ಕೊಬೋದಾಗಿತ್ತು, ನಾನು ಎಷ್ಟು ಹಾಳು ಮಾಡಿಕೊಂಡೆ ಈ 1 ವರ್ಷ ಟೈಮನ್ನ ಅಂತ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ. ಸೊ ಆ್ಯಕ್ಚುಲ್ ಸ್ಟ್ರೆಸ್ಸು ಅದರದ್ದೇ ಇರೋದು ಇವಾಗ ಸದ್ಯಕ್ಕೆ ನನಗೆ. ಒಂದು ಕಹಿ ಘಟನೆಗಳು ಇಲ್ಲ ಏನೇ ಆಗಿರ್ಬೋದು ಮೈಂಡ್ನ ಡಿಸ್ಟರ್ಬ್ ಮಾಡೋ ಅಂಥದ್ದು. ಸೊ ಅವೆಲ್ಲ ನಡೆಯುತ್ತೆ ಎಲ್ಲರ ಜೀವನದಲ್ಲೂ. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದೇ ನೋವಲ್ಲೇನಾದ್ರು ಉಳ್ಕೊಂಡ್ವಿ ಅಂತ ಅಂದರೆ ನಯಾ ಪೈಸೆ ಯೂಸ್ ಇಲ್ಲ. ಅದನ್ನು ಈ ವರ್ಷ ನಾನು ಕಲಿತೆ. ಅದರ ಎಫೆಕ್ಟು ಇನ್ನೂ ನನಗೆ ಹೊಡಿತಾ ಇದೆ, ಇನ್ನೂ ನಾನು ಏಟ್ ತಿಂತಾನೇ ಇದ್ದೀನಿ. ಅದರಿಂದ ನೋವಿನ ಆಫ್ಟರ್ ಎಫೆಕ್ಟ್ಸ್ ಅಂದ್ಕೊಳ್ಳಿ, ಓಕೆನಾ. ಸೊ ಅದು ಆಗ್ತಾನೇ ಇದೆ ಎಲ್ಲ ರೀತಿಯಲ್ಲೂ, ಪರ್ಸ್ನಲ್ ಲೈಫ್ ಮೇಲೂ ಅದ್ರ ಎಫೆಕ್ಟ್ ಬಿದ್ದಿದೆ, ಎಲ್ಲ ಥರದಲ್ಲೂ. ಒಂದು ಸಮಯದ ತನಕ ಹೌದು ಹಿಂಗೆ ನಡೀತಲ್ಲ, ಹಿಂಗಾಯ್ತಲ್ಲ, ಬೇಜಾರಾಯ್ತಲ್ಲ ಅಂತ ಯೋಚನೆ ಮಾಡಬೇಕು.
ಅದಾದಮೇಲೆ ಬಿಟ್ಬಿಟ್ಟು ನಮ್ಮ ಕೆಲಸಕ್ಕೆ ತೊಡಗಿಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಂತರ ವರ್ಷಗಳೇ ವೇಸ್ಟ್ ಆಗುತ್ತೆ. ಇದನ್ನು ಹೇಳ್ತಿರೋದು ಏನಕ್ಕೆ ಅಂದರೆ ನಂತರನೇ ಸುಮಾರು ಜನ ಮೇ ಬಿ ಏನಾದ್ರು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಬೇಜಾರಾಗಿರ್ಬೋದು. ತಲೆ ಕೆಡಿಸ್ಕೊಬೇಡಿ ಜಾಸ್ತಿ, ಎಲ್ಲ ಸರಿಯಾಗುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ ಅಂದರೆ ಆ ನೋವೇನು ಫೇಸ್ ಮಾಡ್ತಿದ್ದೀರಾ ಅದಕ್ಕಿಂತ ಜಾಸ್ತಿ ನೋವು. ನೀವು ಬೇರೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ, ನಿಮ್ಮ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಅದಕ್ಕಿಂತ ಜಾಸ್ತಿ ನೋವು ಅನುಭವಿಸ್ತೀರಾ ಇನ್ ಕಮ್ಮಿಂಗ್ ಡೇಸ್. ಫಸ್ಟು ನಾನು ಇದು ನೋಡಿಬಿಟ್ಟು ಟಿ ವಿನ ಹಿಂಗೆ ತೊಗೊಂಡು ಹೋಗ್ತಾರೋ, ಅಯ್ಯೋ ಎಲ್ಲಿಗೆ ಬರ್ತಿದ್ಯೋ ಅಣ್ಣೋ. ಸೊ ಫಸ್ಟ್ ನೋಡ್ಬಿಟ್ಟು ಟಿ ವಿನ ಹಿಂಗೆ ತೊಗೊಂಡು ಹೋಗ್ತಾವ್ರೆ, ಯಾರಾದರೂ ಹಂಗೆ ಸಿಂಕ್ ಮಾಡ್ಕೊಂಬಿಟ್ರೆ ಹಿಂದೆಯಿಂದ ಅಂತ ಅಂದ್ಕೊಂಡೆ. ಆಮೇಲೆ ಲೇಟಾಗಿ ಗೊತ್ತಾಯಿತು ಅದು ಟಿ ವಿ ಅಲ್ಲ, ಟೈಲ್ಸು ಅಂತ. ಹ್ಯಾಮ್ಸ್ಟರ್ ಗಾರ್ಡನ್ಗೆ ಮತ್ತೆ ಮರಳಿ ಬಂದಿದ್ದೇವೆ, ಅಲ್ಲಿ ಪಾರ್ಕಿಂಗ್ ಇಲ್ಲ, ಹಾಗಾಗಿ ನಾವು ಇಲ್ಲೇ ನಿಲ್ಲಿಸೋಣ. ಗಾರ್ಡನ್ ಏನು ಇವತ್ತಿಲ್ಲೇ ಅವರೇ, ಎಲ್ಲೂ ಹೋಗಿಲ್ಲ. ಸರ್ ಯು ಆರ್ ಕಸ್ಟಮರ್ ಸರ್, ಕಸ್ಟಮರ್. ಹಾಂ ಕೇಳಿ ಏನು ಬೇಕು ಅಂತ. ಟ್ರೀಟ್ ಮೀ ಲೈಕ್ ಎ ಕಸ್ಟಮರ್. ರೋಲ್ ಪ್ಲೇ ಮಾಡೋಣ ಬನ್ನಿ. ನಮ್ಮ ಗಾರ್ಡನ್ನು ನಮಗೆ ಒಂದು ಅರ್ಧ ಲೀಟ್ರ್ ತೊಗೊಂಬ ಎಣ್ಣೆನ ಅಂತ ಹೇಳಿದರು. ಸೊ ಅವರಿಗಾಗಿನೂ ಕೂಡ ಎಣ್ಣೆ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದು ಏನಿದೆ ಇದು ಆ್ಯಕ್ಚುಲಾಗಿ ಯಾರೇ ಕಸ್ಟಮರ್ಸ್ ಕೇಳಿದ್ರು, ಐ ಮೀನ್ ನಮ್ಮ ಸಬ್ಸ್ಕ್ರೈಬರ್ಸು ಬೇಕು ಆಯಿಲು ಅಂತ ಆರ್ಡ್ರ್ ಮಾಡಿದ್ರೆ ಅವ್ರಿಗೆ ಈ ಥರ ಪ್ಯಾಕ್ಡಾಗಿ ಸಿಗುತ್ತೆ. ಆ್ಯಂಡ್ ತಂದಿದ್ದು ಬಾಟ್ಲ್ಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಒಂದೇ ಒಂದು ಲಾಸ್ಟ್ ಬಾಟ್ಲ್ ಉಳ್ಕೊಂಡಿತ್ತು ಇವತ್ತು. ಸೊ ಅದಕ್ಕೋಸ್ಕರ ಇದನ್ನು ನಮ್ಮ ಆರ್ಡರ್ ಮಾಡಿರೋರು ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತು, ಅವರು ಕೊಡ್ತೀನಿ. ಆ್ಯಂಡ್ ಇದನ್ನು ನಮ್ಮ ಗಾರ್ಡನ್ಗೆ ಕೊಡ್ತೀನಿ, ನಾರ್ಮಲ್ ಬಾಟ್ಲು. ನಮ್ಮ ಗಾರ್ಡನಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ. ಸುಮಾರು ದಿನಗಳ ನಂತರ ನಮ್ಮ ಹ್ಯಾಮ್ಸ್ಟರ್ ಗಾರ್ಡನ್ಗೆ ನಾನು ಬಂದಿದ್ದೇನೆ. ಆ್ಯಂಡ್ ಹೊಸದಾಗಿ ಏನೇನೋ ಬಂದುಬಿಟ್ಟಿದ್ದಾವೆ ಇಲ್ಲಿ. ನಾನು ಇದು ಆ್ಯಕ್ಚುಲಿ ಬೇರೆ ಏನೋ ಅಂದ್ಕೊಂಬಿಟ್ಟೆ, ಟೀತರ್ ಅಂದ್ಕೊಂಬಿಟ್ಟೆ, ಇದನ್ನು ಟೀತರ್ ಮರಿ ಅಂದ್ಕೊಂಡೆ. ಇದು ಹಂಗೆ ಓಡಾಡ್ತಾ ಇತ್ತಿದ್ದು ಈ ಹ್ಯಾಮ್ಸ್ಟರ್ ಇದೆಯಲ್ಲ, ಇದು ಈ ಕಲರ್ ನೋಡ್ರಿ, ಇಲ್ಲಿಂದ ಕಾಣುತ್ತೆ ನೋಡ್ರಿ. ಸೊ ಇದು ಅದು ಶೇಕ್ ಮಾಡ್ತಾ ಇತ್ತು, ಕೆರ್ಕೋತಾ ಇತ್ತು, ಅದು ತಲೆ ಆಡಿಸ್ತಿದ್ದಾಗೆ ಟೀತರ್ ಅಂದ್ಕೊಂಬಿಟ್ಟೆ. ಆ್ಯಕ್ಚುಲಿ ಟೀತರ್ ಏನೋ ಯೋಚನೆ ಮಾಡ್ತಿದ್ರು ಅದಕ್ಕೆ. ಆ್ಯಂಡ್ ಏನು ಗಾರ್ಡನ್ ಇದು, ಇದರ ಹೆಸರನ್ನ ನೀವೇ ಹೇಳಿ. ಅವನ ಅಜ್ಜಿ ನೋಡಿದ್ರೇ ಒಂಥರ ಆಯ್ತೈತೆ. ಇದನ್ನ ಏನೋ ಡ್ರ್ಯಾಗನ್, ಡ್ರ್ಯಾಗನೇ ಕೈಸೋದು. ಎತ್ಕೊಳ್ರಿ, ಇಟ್ಕೊಳ್ಳಿ ಕೈಲಿ. ಓಡಾಗುತ್ತಾ? ಎಲ್ಲೂ ಓಡಾಗ, ಅಲ್ಲೇ ಇರುತ್ತಾ? ಇಟ್ಟಲ್ಲಿ ಮುದ್ದು ಮಾಡ್ಬೋದು. ಬಾಬಾ ಗುರು ನೋಡ್ರಿ, ಅದ್ರ ಬಾಯಿ ಹತ್ರ ಸೈಡಲ್ಲೆಲ್ಲ ಏನು ಪೋಕಿ ಆಗಿದೆ. ಏನದು ಗಡ್ಡನಾ? ಸ್ಪೈಕ್ಸ್. ಅದಕ್ಕೆ ನಾ ಡ್ರ್ಯಾಗನ್ ಅಂತ ಹೆಸರು. ತಿನ್ನುತ್ತಾ? ಕೈಗೆ ಬಾಯಿ ಹಾಕ್ಬಿಟ್ಟ ಹುಷಾರು. ಕಚ್ಚಲ್ಲ ಅಲ್ಲ, ಅದನ್ನ ಕಚ್ಚೋಕ್ ಜೋಶಲ್ಲಿ ನಿಮ್ಮನ್ನು ಕಚ್ಕೊಂಡ್ಬಿಟ್ರೆ ನೆನಪಿದೆ ತಾನೇ ಯಾವತ್ತು? ಎಲ್ಲ ಅದು ಚಿಕನ್ 65 ಥರ ತಿನ್ಕೊಂಬಿಟ್ಟೆ. ಒಂದಿನ ನಾನು ಮತ್ತೆ ಗಾರ್ಡನ್ ಹಿಂಗೆ ಏನಕ್ಕೋ ಏನೋ ತಿನ್ನಿಸ್ತಾ ಇದ್ವಿ. ವಾಟ್ ಈಸ್ ದಿಸ್? ಎಂಜಲು ಇಲ್ಲಿಗೆಲ್ಲ ಮತ್ತೆ ಒಂದು ಜ್ಯೂಸು ಕಚ್ತಲ್ಲ, ಪಿಚ್ಕಿ ಮಾಡ್ತಲ್ಲ. ಅದು ಎಂಜಲ್ ಆಗಿದ್ರೆ ಎಷ್ಟೋ ಬೆಟರ್ ಆಗಿತ್ತು ಗುರು. ಅವು ಉಳಿದು ಜ್ಯೂಸ್ ಅದು ಹ್ಯೂಮನ್ ಗ್ರೇಡ್ ಅಮ್ಮ, ನಾವು ತಿನ್ಬೋದು ಇದನ್ನ. ಒಂದು ತಿಂತ ರೆಸಿಪಿ ಮಾಡ್ಕೊಳ್ಳ, ತಿಂತೀಯಾ? ನಾನು ತಿಂತೀನಿ, ನೀನ್ ತಿಂತೀಯಾ? ಓ ಹಸಿ ತಿನ್ನಲ್ವಾ? ಹಸಿದು ತಿನ್ಬೋದು, ನಮ್ಮ ಹಸೆ ಆಗ್ತದೆ. ಓಕೆ ಮಾಡ್ಕೊಂಡು ತಿನ್ಬೋದು ಡಿಶ್. ಏನೋ ಮಾಡಿಪ್ಪ ನೀವು. ಏನೋ ತಿನ್ನಿಸ್ತಾ ಇದ್ವಿ ಒಂದು ಫ್ರಾಗಿಗೆ, ಓಕೆನಾ? ಹೆಂಗ್ ಸೀನ್ ಆಗಿತ್ತು ಅಂದ್ರೆ, ಮಿಸ್ ಆಗಿದ್ರೆ ನಮ್ಮ ಹ್ಯಾಮ್ಸ್ಟರ್ ಗಾರ್ಡನ್ ಕೈ ಹೋಗಿ ಆಗ್ಬಿಡೋದು ಅವತ್ತು. ಫ್ರಾಗ್ ಕಚ್ಚಲ್ಲ, ಬಟ್ ಈ ಧೈರ್ಯ ಅವತ್ತಿತ್ತ. ಅದು ಕೊಟ್ಟಿದ್ದ ಎಫೆಕ್ಟ್ಗೆ, ಆಕ್ಷನ್ಗೆ ನಿಮ್ ರಿಯಾಕ್ಷನ್ ಹೆಂಗಿತ್ತು? ಅದು ಸ್ಪಾಂಟೇನಿಯಸ್ ಆಗಿ ಬಂದಿದೆ ಆಕ್ಷನ್. ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ನಡ್ಕಾಗ ನೋಡ್ತು ಗೈಸ್. ಅದು ಆಲ್ ಲೆವೆಲ್ಗೆ ಬಡ್ಡಿ ಮಗೊಂದು ಬಾಯಿ ಹಾಕಿದ್ದು ಆ ಫ್ರಾಗ್ ನೆಗೆದ್ಬಿಟ್ಟು. ಒಬ್ಬ ದೇವ್ರೆ, ಯಾಕೆ ಕೇಳ್ತೀರಾ? ಬಟ್ ಆದ್ರೂ ಮಜಾ ಇತ್ತು. ಇಲ್ಲಿ ನೋಡ್ರಿ ಪುಲಪ್ಸ್ ಹೊಡಿತಾ ಇದೆ. ಓಹೋ ಪುಲಪ್, ಯಾವುದೋ ಹುಡುಗಿ ಇರ್ಬೇಕಲ್ಲಿ, ಇಂಪ್ರೆಸ್ ಮಾಡ್ತೈತೆ. ಇನ್ನೂ ಹೊಡಿತೈತೆ ಗುರು. ಇಳಿಯೋ ಕೆಳಗೆ. ಯಾರೋ ಬೇಡ ಬಿಡಿ, ಕಾಂಟ್ರವರ್ಸಿ ಆಗ್ಬಿಡುತ್ತೆ ಹೆಸರು ಹೇಳಿದ್ರೆ. ಆ್ಯಂಡ್ ಅದು ಬಿಟ್ಟರೆ ಇನ್ಯಾವುದು ಹೊಸದು ಏನಿಲ್ಲ ಗೈಸ್. ಇದಕ್ಕೆ ಊಟ ಏನು ಅನ್ಕೊಂಡಿದ್ದೀರಾ? ಇವಾಗ ನನ್ನ ಕಣ್ಣು ಹೋಯ್ತು, ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಊಟ. ಏನೇನು ಬೆಳಗಿನ ಊಟ ಇನ್ನೂ ಉಳಿಸ್ಕೊಂಡೈತೆ. ಸ್ಟ್ರಾಬೆರಿ, ಆಮೇಲೆ ಸ್ಟ್ರಾಬೆರಿ, ಬ್ಲೂಬೆರೀಸು, ಚೆರಿ ಟೊಮೆಟೋಸು, ಲೆಟಸ್. ನೀವು ತಿಂದ್ರ ಯಾವ ಥರ? ಎಷ್ಟು ದಿನ ಆಯ್ತು ನೀವು ತಿಂದು? ಇಲ್ಲ, ಮೊನ್ನೆ ಒಂದು ಬಾಕ್ಸ್ ಪೂರ್ತಿ ಬ್ಯಾಟಿಂಗ್ ಮಾಡಿದೆ. ಸ್ವಲ್ಪ ನಾವು ತಿಂತೀವೋ ಬಿಡ್ತೀವಿ, ಇದಕ್ಕೆ ಆಗ್ತಾವ್ರು ಗುರು ಸ್ಟ್ರಾಬೆರಿನ. ಓಕೆ, ಸೊ ಗೈಸ್ ನಾನು ಮತ್ತೆ ಹ್ಯಾಮ್ಸ್ಟರ್ ಗಾರ್ಡನ್ ಒಂದಿಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಫ್ಯಾಮಿಲಿ ಮ್ಯಾನು, ಮನೆಗೆ ಬೇಕಾಗಿರೋ ಸಾಮಾನುಗಳು, ಸಾಮಾನಲ್ಲ ಸಾಮಾನು
ಸಾಮಗ್ರಿ ತಗೊಳೋಕೆ ಬಂದಿದ್ದೀವಿ. ಓ ಚೆನ್ನಾಗಿದೆ ಗೈಸ್. ನಮ್ಮ ಗಾರ್ಡನ್ ಏನಕ್ಕೆ ಫೇಮಸ್ ಹೇಳಿ? ಕುರ್ತಿಂಡಿ. ಇಲ್ಲಿ ಬಂದರೆ ಸಾಕು, ಇಲ್ಲಿ ಬಂದರೆ ಮಿಸಲ್ನಾಗ ಸಿಗ್ತಾ ಇರುತ್ತೆ. ಒಂದು ಐಟಮ್ ಬ್ಯಾಟಿಂಗ್ ಆಡಾಯಿತು. ಒಂದು ಐಟಮು ಇಲ್ಲ 2 ಐಟಮು. ಒಂದು ಸ್ವೀಟ್ ತಿಂದೆ, ಆಮೇಲೆ ಇನ್ನೊಂದು ಏನಂದ್ರೆ ಇದು ನಿಮ್ಮ ಇದರಲ್ಲಿ ಲ್ಯಾಂಗ್ವೇಜಲ್ಲಿ ನೈ ಬರ್ಗ್ಲು. ಯಾರ್ಯಾರು ಗೊತ್ತು ಕಮೆಂಟ್ ಆಗಿ. ಗಾರ್ಲಿಕ್ ಬರ್ಗ್ಲು. ಅದೇ ನಿಮ್ಮ ಅಂಗಡೀಲಿ ಎಲ್ಲೆಲ್ಲಿ ಕೈ ಹಾಕಿದ್ರು ಏನು ಸಿಗುತ್ತೋ ಬಿಡುತ್ತಾ ಗುರು. ತಿನ್ನೋ ಐಟಮ್ ಅಂತೂ ಖಂಡಿತ ಸಿಗುತ್ತೆ. ಆಗಲೇ ಅಲ್ಲಿ ಒಂದು ರೌಂಡ್ ತಿನ್ಬಿಟ್ಟು ಬಂದ್ವಿ. ಇಲ್ಲಿ ಬಂದಾಗ ಏನೋ ಕಂಡ್ಬಿತ್ತು, ಏನದು ಅಂತ ಕೇಳಿದೆ. ಇನ್ನು ಎಲ್ಲೆಲ್ಲಿ ಏನೇನು ಇಟ್ಟಿದ್ರೆ ಗಾರ್ಡನ್ ತೋರಿಸ್ಬಿಡಿ, ಈಗ ಕಣ್ಣಲ್ಲಿ ನೋಡ್ಕೊಂಡ್ಬಿಡ್ತೀವಿ. ಇನ್ನೊಂದು ಇದೆ ಬೇಕು ಇದೆಯಾ? ಫುಲ್ ಹಾಕೋ. ಮುಂಚೆನು ಖಾರ ಹೊಡಿತದೆ. ಕಟ್ ಮಾಡ್ಕೋ ಇದನ್ನ. ಇವಾಗ ಒಂದು ಬಿಸ್ಕೆಟ್ ಹಾಕ್ಬಿಟ್ರು, ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಲೆವೆಲ್ಗೆ ಹಾಕ್ಬಿಟ್ರು ಗುರು. ಹೋ ನಿಜ ಅಷ್ಟು ಮನ್ಸಿಗೆ ಬೇಜಾರಾಯ್ತು ಗೊತ್ತು. ಆಫ್ಟರ್ ಫಿಟ್ಟಿಂಗ್ ಇದೆ ನೋಡಿ, ಚೆನ್ನಾಗಿದೆ. ಇವಾಗ ನಾನು ತಿಂದಿದ್ದು ಬೇರೆ ಏನು ಅಂತ ಹೇಳ್ಬಿಟ್ರೆ ಅದು ಬೇಜಾರಾಯ್ತು ನನಗೆ. ಬಾಯ್, ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಪಾ ಹಿಂಗ ಹೊಡಿಯೋದು ಅದೇ ತಿಂದವ್ರು ಗೊತ್ತಿರುತ್ತೆ ಹೆಂಗಿತ್ತು ಅಂತ. ಯಾರು ನಾನಾ ಕೊಡಿಸಿ? ಪುಟ್ಟಣ್ಣ ಫ್ಯಾಮಿಲಿಯವ್ರು ನೀವು ನನಗೆ ಕೊಡಿಸಿಲ್ಲ. ಇರೋದು ಗೈಸ್ ನಿಮಗೆ ಗೊತ್ತಿಲ್ಲ ಗೈಸ್, ಇವರು ಸೆಲೆಬ್ರಿಟಿ ಗೈಸ್, ಸೆಲೆಬ್ರಿಟಿ ಫ್ಯಾಮಿಲಿಗೆ ಬಿಲಾಂಗ್ ಮಾಡೋರು ನಮ್ಮ ವಿಕಾಸ್ ಅಣ್ಣ. ಬಟ್ ಯಾರು ನಮ್ಗೆ ಒಂದು ಸಿನಿಮಾ ಒಂದು ಸೀರಿಯಲ್ ಕೊಡಿಸಿಲ್ಲ ನನಗಿನ್ನ. ಎಂಥ ನಾಗರ ಹಾವು ಅಂತ ಸಿನಿಮಾ ತೆಗೆದಂತಹ ಪುಟ್ಟಣ್ಣ ಕಣಗಲ್ ಅವರ ಫ್ಯಾಮಿಲಿಯವರು ನೀವು. ನಮಗೊಂದು ಸಿನಿಮಾ ಕೊಡ್ಸಲ್ವಾ? ಕೊಡಿಸಿ ಅಣ್ಣ. ಬೇಡ ಕಣಣ್ಣ, ಅದು ಹೆಸರಾಳು ಮಾಡೋದು ಬೇಡ. ನಾವು ಹೆಬ್ಬಾವು ಮಾಡೋಣ ನಾವು. ಓಕೆ, ಸೊ ಗೈಸ್ ನಮ್ಮ ಹ್ಯಾಮ್ಸ್ಟರ್ ಗಾರ್ಡನ್ನವರಿಗೆ ಬಾಯನ್ನು ಹೇಳಿ ನಾವು ನಮ್ಮ ಮನೆ ಕಡೆಗೆ ಹೋಗೋಕ್ಕಿಂತ ಮುಂಚೆ ಒಂದು ರೌಂಡ್ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ವ್ಲಾಗ್ ಮಾಡ್ಬೋದಾ ಇಲ್ವಾ ಅಲ್ಲಿ ಅಂದ್ಬಿಟ್ಟು. ಕತ್ಲು ಆಲ್ರೆಡಿ ಆಗಿದೆ. ನಾವು ಹೋಗೋ ಜಾಗಗಳು ಹೇಗಿರುತ್ತೆ ಅಂದರೆ ಸ್ವಲ್ಪ ಆ್ಯಂಬಿಯೆಂಟ್ ಲೈಟಿಂಗ್ ಇರುತ್ತೆ. ಸೊ ಆ ಲೈಟಿಂಗಲ್ಲಿ ನಮ್ಮ ಐಫೋನು ಡಬ್ಬಾ ಥರ ಕೆಲಸ ಮಾಡುತ್ತೆ. ಸೊ ಕ್ವಾಲಿಟಿ ಬರೋದಿಲ್ಲ. ಸೊ ಅದಕ್ಕೋಸ್ಕರನೇ ಯೂಶಲಾಗಿ ನಾನು ವ್ಲಾಗ್ ಮಾಡಲ್ಲ. ನೋಡೋಣ, ಅವಕಾಶ ಇದ್ದರೆ ಮಾಡ್ತೀನಂತೆ. ಇಲ್ಲ ಅಂತ ಹೇಳಿದ್ರೆ ಡೌಟು. ಈಗ ಇಲ್ಲಿಂದ ಆಲ್ಮೋಸ್ಟ್ 1-1.5 ಕಿಲೋಮೀಟ್ರ್ ಹತ್ರ ಇದೆ ನಾನು ಹೋಗಬೇಕಾಗಿರೋ ಜಾಗ. ಘಮ ಘಮ ಅಂತ ಸ್ಮೆಲ್ ಬರ್ತೈತಲ್ಲ ಗುರು, ಏನೋ ಬೇಯಿಸ್ತಾವ್ರೆ.